ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿ 15 ವರ್ಷ ಕೆಲಸ ಮಾಡಿರ್ತಕ್ಕಂಥವನು. ನಾನು 30 ವರ್ಷ ಅಂದರೆ 6 ಟರ್ಮ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. 15 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈಗ ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಈ ದಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ನಂಜೇಗೌಡರು ಈ ಲೋಕಸಭಾ ಚುನಾವಣೆ ಕುರಿತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಇಲ್ಲಿರ್ತಕ್ಕಂಥ ಆಹೋಗುಗಳನ್ನೆಲ್ಲ ಪರಿಶೀಲನೆ ಮಾಡಿ ಏನು ಕುಂದುಕೊರತೆಗಳಿದೆ ಗ್ರಾಮದಲ್ಲಿ, ಎಲ್ಲ ಪಂಚಾಯತಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ ಏನು ಕುಂದುಕೊರತೆ ಇದೆ ಅಂತೆಲ್ಲ ಪರಿಶೀಲನೆ ಮಾಡಿ KV ಗೌತಮ್ ಅಂತಕ್ಕಂಥ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನಿಂತಿರೋದ್ರಿಂದ ಅವರನ್ನು ಅಖಂಡ ಜಯಶೀಲರನ್ನಾಗಿ ಮಾಡಬೇಕು ಅಂತ ಏನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಬಿಟ್ಟು ಅವರನ್ನು ಏನಿಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಭಾಷಣ ಸಹ ಮಾಡಿ ಎಲ್ಲ ಹೋಗಿರ್ತಾರೆ. ನಾವು ನಮ್ಮ ಪಂಚಾಯತಿಯಿಂದ KV ಗೌತಮ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಹೆಚ್ಚಿನ ಅಂತರದಿಂದ ಅವರ ಮತಗಳನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನು ಮುಂದೆ ಯಾಕೆಂತಂದರೆ ಇದು ಕೋಲಾರ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ. ಯಾಕೆಂದರೆ ಹಿಂದೆ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ KH ಮುನಿಯಪ್ಪನವರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 1 ಬಾರಿ ಮಾತ್ರ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಯಿತು ಅಂತಂದರೆ ಅವರು ಮುನ್ಸ್ವಾಮಿ ಅವರು ಗೆದ್ದಿದ್ದಾರೆ. ಅದಕ್ಕೆ ಸತತವಾಗಿ 7 ಸಾರಿ ಗೆದ್ದಿರ್ತಕ್ಕಂಥ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ತರಬೇಕು ಅಂತ ನಾವೆಲ್ಲ ಪಣತೊಟ್ಟು ಶ್ರಮದಿಂದ ಎಲ್ಲ ದುಡಿದು ಈ ಸಾರಿ KV ಗೌತಮ್ ಅವ್ರನ್ನ ಲೋಕಸಭಾ ಸದಸ್ಯರಾಗಿ ಮಾಡೋದಕ್ಕೆ ಪಣ ತೊಟ್ಟು ನಾವೆಲ್ಲ ದುಡಿದು ಕಂಪ್ಲೀಟ್ ಏನು ಬೇಕೋ ಅವ್ರನ್ನ ಅಖಂಡ ಜಯಶೀಲರಾಗಿ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ನಿಮ್ಮೂರಲ್ಲಿ ಲಾಸ್ಟ್ ಟೈಮ್ಗಿಂತ ಈ ಟೈಮು ಹೋದ ಸಾರಿ MLA ಎಲೆಕ್ಷನ್ ಚುನಾವಣೆ ಬಂದಾಗ ನಮ್ಮೂರಿನಲ್ಲಿ ಈಕ್ವಲ್ ಆಗಿ ತಗೊಂಡಿದ್ವಿ. BJP ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಈಕ್ವಲ್ ಆಗಿ ತಗೊಂಡ್ಬಿಟ್ಟಿದ್ವಿ. ಈ ಸಾರಿ ನಮಗೆ BJPಗಿಂತ JDSಗಿಂತ ಹೆಚ್ಚಿನ ಮತಗಳು ಅಂದರೆ ಲೀಡ್ ನಾವು ಕೊಡಿಸೋದಕ್ಕೆ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಸತತವಾಗಿ ದುಡಿದು ಕಷ್ಟಪಟ್ಟು ಏನು ಈ 5 ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಏನು 5 ಯೋಜನೆಗಳು ನಮಗೆ ಕೊಟ್ಟಿದ್ದಾರೆ, 5 ಆಶ್ವಾಸನೆಗಳು, 5 ಬೇಡಿಕೆಗಳು ಈಡೇರಿಸಿದ್ದಾರೆ. ಅದನ್ನು ಎಲ್ಲ ಮನೆಗೂ ಹೋಗಿ ತಲುಪಿದೆ ಅಂತ ಅಂದ್ಬಿಟ್ಟು ನಾವು ಪ್ರತಿಯೊಂದು ಮನೆಗೂ ಬಸ್ ಫ್ರೀ ಇರ್ಬೋದು, ಮನೆ ಒಡತಿಗೆ 2000 ಇರ್ಬೋದು, ಕರೆಂಟ್ ಉಚಿತ ಇರ್ಬೋದು, ಎಲ್ಲ ಸೌಕರ್ಯಗಳು ಅವ್ರಿಗೆ ಮಂದಟ್ಟು ಮಾಡಿ ಪ್ರತಿಯೊಂದು ಮನೆಗೂ ನಾವು ಓಡಾಡಿ ಅತಿ ಹೆಚ್ಚಿನ ಮತಗಳನ್ನ ನಮ್ಮ ಬೂತಲ್ಲಿ ಕೊಡ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ರಾಹುಲ್ ಗಾಂಧೀಜಿಯವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, DK ಶಿವಕುಮಾರ್ ಉಪಮುಖ್ಯಮಂತ್ರಿಯವರು, ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಕೋಲಾರ ಲೋಕಸಭೆಯ ಅಭ್ಯರ್ಥಿ ಗೌತಮ್ ಅವರ ಬಗ್ಗೆ ಮತಯಾಚನೆಗಾಗಿ ಒಂದು ಬೃಹತ್ ಸಮಾವೇಶವನ್ನು ಮಾಲೂರಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಮಾಲೂರು ತಾಲೂಕು ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಮೊನ್ನೆ ಕಾರಣಾಂತರ ಕಾಂಗ್ರೆಸ್ಸಿನ ಶಾಸಕರು ಇದ್ದರೂ ಸಹಿತ ಓಟ್ ಕಡಿಮೆ ಆಯಿತು ಅನ್ನೋದು ನೋವು ಕೊರಗಿದೆ ನನಗೆ. ಆದರೆ ನನ್ನ ತಾಲೂಕಿನ ಜನತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಮೊನ್ನೆ ಕಡಿಮೆ ಓಟ್ ಬಂದಿದ್ದರೂ ಕೂಡ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ವೋಟ್ ಮಾಡಬೇಕಾಗ್ತದೆ. ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅತಿ ಹೆಚ್ಚಿಗೆ ಬೆಂಬಲ ಕೊಟ್ಟು ಲೀಡನ್ನು ಕೊಟ್ಟರೆ ನಮ್ಮ ಶಾಸಕರಿಗೆ ಶಕ್ತಿ ಬರ್ತದೆ ಸರ್ಕಾರದ ಮುಂದೆ ತಾಲೂಕು ಡೆವಲಪ್ಮೆಂಟ್ಸಿಗೆ ಮಾತಾಡೋಕ್ಕೆ ಅಂತೇಳಿ ನನ್ನ ತಾಲೂಕಿನ ಜನತೆ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ BJP ಮತ್ತು JDS ಮೈತ್ರಿಯ ಅಭ್ಯರ್ಥಿ ಪರವಾಗಿ ವಾತಾವರಣ ಮಾಲೂರು ತಾಲೂಕಲ್ಲಿಲ್ಲ. ಇಂಡಿಪೆಂಡೆಂಟ್ದು ಅಷ್ಟೇ. ಮಾಲೂರು ತಾಲೂಕಲ್ಲಿ ಇಂಡಿಪೆಂಡೆಂಟ್ ಅವರು ಕೂಡ ಮೈತ್ರಿಗೆ ಘೋಷಣೆ ಮಾಡಿದ್ದಾರೆ. ಅವರು 3 ಜನ ಕೂಡ ಆ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡೋಕ್ಕೆ ಹೊರಟರೂ ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಅಡಚಣೆ ಇಲ್ಲ. ತಾಲೂಕಿನ ಜನ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸರ್ಕಾರ ಬಂದಾದ ಮೇಲೆ 5 ಗ್ಯಾರಂಟಿಗಳು ಒಳ್ಳೆಯ ಕಾರ್ಯಕ್ರಮ ಸಾಮಾನ್ಯ ಜನ ಬಡವರಿಗೆ ಕೊಟ್ಟಿದ್ದಾರೆ. ಮತ್ತು ಮಾಲೂರು ತಾಲೂಕಿಗೆ ಸುಮಾರು 600 ಕೋಟಿ ಅನುದಾನಗಳು ಬಂದಿದೆ. ಮಾಲೂರು ಟೌನ್ಗೆ 300 ಕೋಟಿ ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ, 6 ಲೈನ್ ಸ್ಯಾಂಕ್ಷನ್ ಆಗಿದೆ, ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಮಾಲೂರು ಕೆರೆ 20 ಕೋಟಿಯಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು. 10 ಕೋಟಿ ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗಿದೆ. ಇನ್ನು 10 ಕೋಟಿ ಪ್ರಪೋಸಲ್ ಸ್ಯಾಂಕ್ಷನ್ ಆಗಿದೆ. ಮಾಲೂರು ತಾಲೂಕಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳೇ ಇತ್ತು, BJP ಸರ್ಕಾರ ರಸ್ತೆಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ ತೊಂದರೆ ಕೊಟ್ಟಿದ್ದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕ ಅಂತೇಳಿ
ಇವತ್ತು ಎಲ್ಲ ರಸ್ತೆಗಳು ಗುಳಿ ಮುಚ್ಚುವಂಥ ಕೆಲಸ ಮಾಡಿಸಿದ್ದೀನಿ. ರಸ್ತೆಗಳನ್ನು ಪ್ರಾರಂಭ ಮಾಡಿಸಿದ್ರಿ. ಸುಮಾರು 600 ಕೋಟಿ 10 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳು ಬಿಟ್ಟು ಮಾಲೂರು ತಾಲೂಕಿಗೆ ಅನುದಾನಗಳು ಬಂದಿದೆ. ಇಂಥ ಒಂದು ವಾತಾವರಣ ಇರುವಂಥ ಸಂದರ್ಭದಲ್ಲಿ ಇನ್ನೂ 4.25 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಓಟ್ ಹಾಕಿದರೆ ಮಾಲೂರು ತಾಲೂಕು ಡೆವಲಪ್ಮೆಂಟ್ಸ್ ಆಗ್ತದೆ ಅಂತ ನನ್ನ ತಾಲೂಕಿನ ಜನತೆ, ಇವರು BJP JDS ಇಂಡಿಪೆಂಡೆಂಟು ಯಾರೇ ಏನು ಮಾತಾಡಿದ್ರು ಕೂಡ ನಾನು ಇವತ್ತು ಹೇಳಿರ್ತೇನೆ, ನನ್ನ ತಾಲೂಕಿನ ಜನ ನನಗೆ ಶಕ್ತಿ ಕೊಡ್ತಾರೆ. ಇಲ್ಲಿ ಯಾರು BJPಯವರು, ಹೊಸಕೋಟೆಯವರು, ಇಂಡಿಪೆಂಡೆಂಟ್ ಅವರು, ಓಡಿಯವರು, ಇನ್ಯಾರೋ JDS ಇಲ್ಲಿ ಆಗಲ್ಲ ಹೋಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟದೆ. ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ನನ್ನ ತಾಲೂಕಿನ ಜನತೆ ನನಗೆ ಧೈರ್ಯ ಶಕ್ತಿಯನ್ನು ಕೊಡ್ತಾ ಇರೋದ್ರಿಂದ ನನ್ನ ತಾಲೂಕಿನ ಜನತೆ ಮೇಲೆ ನಂಬಿಕೆ ಇದೆ. ಇವತ್ತು ಸರ್ಕಾರದ ಮುಂದೆ ಧೈರ್ಯವಾಗಿ ಮಾತಾಡೋಕ್ಕೆ ನನಗೊಂದು ಅವಕಾಶವನ್ನು ಪಾರ್ಲಿಮೆಂಟ್ ಎಲೆಕ್ಷನ್ನ ನಮ್ಮ ಅಭ್ಯರ್ಥಿ ಗೌತಮ್ ಅವ್ರಿಗೆ ಓಟ್ ಹಾಕಿ ನನಗೆ ಆ ಧೈರ್ಯ ಶಕ್ತಿಯನ್ನು ಕೊಡ್ತಾರೆ ಅಂತ ನಂಬಿಕೆ ಇದೆ.